ಜೈ ಗುರುದೇವ್. ನನ್ನ ಎಲ್ಲ ಆತ್ಮೀಯ ಯೋಗ ಬಂಧುಗಳಿಗೂ, ಯೋಗ ಹಿತೈಷಿಗಳಿಗೂ ಹಾಗೂ ನನ್ನ ಎಲ್ಲ ಸನ್ಮಿತ್ರರಿಗೂ ಯೋಗ ಟಿಪ್ಸ್ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ವಿಷಯ ಏರ್ ಲಾಸ್. ಇವತ್ತು ಹಳ್ಳಿಯಿಂದ ದಿಲ್ಲಿವರೆಗೂ ಈ ಕೂದಲುದ್ರ ಅಂತ ಸಮಸ್ಯೆ ಬಹಳ ದೊಡ್ಡದಾಗಿ ಹಬ್ತಾ ಇದೆ. ಈ ಸಮಸ್ಯೆಯಿಂದ ನೈಸರ್ಗಿಕವಾಗಿ ನಾವು ಹೊರಗಡೆ ಬರ್ಬೋದಾ? ಖಂಡಿತ ನಾವು ಹೊರಗಡೆ ಬರ್ಬೋದು ಯೋಗ ಮುಖಾಂತರ. ಅದು ಯಾವ ರೀತಿ? ಒಂದು, ನಮ್ಮ ಜೀವನದ ಲೈಫ್ ಸ್ಟೈಲ್ ಅಂತೀವಿ, ಜೀವನ ಕ್ರಮ ಕರೆಕ್ಟಾಗಿರಬೇಕು. ಆ ಕರೆಕ್ಟಾಗಿದ್ದ ಮೇಲೆ ಸ್ವಲ್ಪ ಈ ಕೂದಲನ್ನ ತೊಳೆಯಂಥದ್ದು ನಾವು ಈ ಸೋಪುಗಳು, ಶ್ಯಾಂಪುಗಳನ್ನ ಸ್ವಲ್ಪ ಕಡಿಮೆ ಮಾಡಿ ನೈಸರ್ಗಿಕವಾಗಿ ಸಿಗೋ ಅಂಥ ಸೀಗೆಕಾಯಿ ಆಗಿರ್ಬೋದು, ಮತ್ತು ಅರಳೆಕಾಯಿ ಆಗಿರ್ಬೋದು, ಮತ್ತು ಈ ಪುದೀನ ಎಲೆ, ಈ ಥರದನ್ನೆಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೀತದೆ ಮತ್ತು ವೈಟ್ ಕೂದಲು ಆಗಲ್ಲ, ಕಪ್ಪಗಿರುತ್ತೆ. ಮತ್ತು ಇದನ್ನು ಈ ಉದ್ರೋದನ್ನ ಕಡಿಮೆ ಮಾಡಬೇಕು ಅಂದರೆ ವೆರಿ ಇಂಪಾರ್ಟೆಂಟು. ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಭೃಂಗರಾಜ್ ಅಂತೀವಿ ಅದನ್ನು. ಭೃಂಗರಾಜು ಅದನ್ನು ಒಂದು 100 ml ರಸ ಮಾಡಬೇಕು. ಅದರದ್ದು ರಸ ಮಾಡಿ ಒಂದು 200 ml ಎಳ್ಳೆಣ್ಣೆ ಆದಮೇಲೆ ಅದಕ್ಕೆ ಮತ್ತು ಬೆಟ್ಟದ ನೆಲ್ಲಿಕಾಯಿ ಅಂತೀವಿ, ನಿಮ್ಮೆಲ್ಲರಿಗೂ ಗೊತ್ತಿರೋ ಅಂಥ ಬೆಟ್ಟದ ನೆಲ್ಲಿಕಾಯಿನ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಇದನ್ನೆಲ್ಲ ಸೇರಿಸಿ ನಾವು ಬೇಯಿಸಿ ಒಂದು ಗಾಜು ಕಂಟೈನರಲ್ಲಿ ಹಾಕಿಟ್ಟು ವಾರಕ್ಕೊಂದು 3-4 ದಿನ ನಾವು ಕೂದಲಿಗೆ ಬಳಿದಿದ್ದೆ ಆದರೆ ಈ ಕೂದಲು ಉದುರೋಂಥ ಸಮಸ್ಯೆ ಮತ್ತು ಬೆಳಗಾಗೋಂಥ ಸಮಸ್ಯೆಯಿಂದ ನೈಸರ್ಗಿಕವಾಗಿ ನಾವು ಹೊರಗಡೆ ಬಂದು ತುಂಬ ಕೂದಲು ತುಂಬ ಚೆನ್ನಾಗಿ ಬೆಳೀತದೆ. ಆಮೇಲೆ ಇದಕ್ಕೆ ಮತ್ತು ಪ್ರಾಣಾಯಾಮ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಇದಕ್ಕೆ ಭ್ರಾಮರಿ ಪ್ರಾಣಾಯಾಮ ಮತ್ತು ನಾಡಿ ಶೋಧನಾ ಪ್ರಾಣಾಯಾಮದಿಂದನೂ ನಾವು ಹೊರಗಡೆ ಬರ್ಬೋದು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಮಾಡಿದರೆ ಯೋಗ, ಓಡುವುದು ರೋಗ.